ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಜಯಚಂದ್ರ ಅವರೇ, ಮೌಢ್ಯ ನಿಷೇಧ ಕಾಯ್ದೆಯನ್ನ ತರ್ತೀನಿ ಅಂತ ಜಯಚಂದ್ರ ಅವರು ಹೇಳಿಕೆಯನ್ನು ಕೊಟ್ಟಾಗ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂತ ಜನರು ಭಾವಿಸಿದ್ರು. ಅದರಿಂದನೂ ಕೂಡ ನೀವು ಹಿಂದೆ ಸರಿದು ಬಿಟ್ಟಿದ್ದೀರಿ, ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾಕೆ ಇಲ್ಲೂ ಕೂಡ ಜಯಚಂದ್ರ ಅವರು ಒನ್ಸ್ ಅಗೇನ್ ತುಗ್ಲಕ್ ದರ್ಬಾರ್ನ ನೆನಪಿಸ್ತಾ ಇದ್ದಾರಾ? ಮೌಢ್ಯದ ಹೆಸರಿನಲ್ಲಿ ಇವತ್ತು ಅನ್ಯಾಯಗಳಾಗ್ತಾ ಇದೆ, ಮೋಸಗಳಾಗ್ತಾ ಇದೆ, ಶೋಷಣೆ ಆಗ್ತಾ ಇದೆ. ಆ ಶೋಷಣೆಯನ್ನು ತಪ್ಪಿಸಬೇಕು ಅಂತಕ್ಕಂಥದ್ರಿಗೆ ಕಾನೂನು ತರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಮಹಾರಾಷ್ಟ್ರದಲ್ಲಿ ಕಾನೂನು ತಂದ್ರು, ಅದೇ ರಾಜ್ಯನ ಕಾನೂನು ತರಬೇಕು ಅಂತ ಹೇಳಿ ಹೊರಟಾಗ ಇಲ್ಲಿ ಬಿಜೆಪಿಯವರು ಏನು ಇದ್ರಲ್ಲ, ಬಿಜೆಪಿಯವರು ಬಹಳಷ್ಟು ಜನ ಆ ಪಕ್ಷದ ಅವರ ಪಕ್ಷ ಉಳಿದಿರೋದೇ ಈ ಮೌಢ್ಯದ ಬಗ್ಗೆ. ಮೌಢ್ಯ ಯಾವುದು ಕೋಮುವಾದ ಪ್ರತಿಪಾದನೆ ಮಾಡಬೇಕಾದಾಗ ಮೌಢ್ಯಗಳನ್ನು ಅನೇಕ ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಎತ್ತಿ ಅದರ ಆಧಾರದ ಮೇಲೆ ಇವತ್ತು ಅಧಿಕಾರಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ನವರು ಕೂಡ ನಾವು ಈ ಮೌಢ್ಯಗೆ ವಿರೋಧ, ಇದರಲ್ಲಿ ಶೋಷಣೆ ಆಗಬಾರ್ದು ಅಂತ. ಒಳ್ಳೆಯ ಕೆಲಸವನ್ನು ಮಾಡುವಾಗ ಯಾರ ಮರ್ಜಿ ಯಾಕೆ? ನಾವು ಸರ್ಕಾರ ನಾವು ಮೌಢ್ಯ ನಿಷೇಧವನ್ನು ತರೋದಕ್ಕೆ ತಯಾರಿದೆ. ಕೇವಲ ಮೌಢ್ಯದ ಆಧಾರದ ಮೇಲೆ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ಪಕ್ಷ ಧರ್ಮದ ಹೆಸರಿನಲ್ಲಿ ಇವತ್ತು ಇದು ಭಾವನೆಗಳನ್ನು ಕೆರಳಿಸಿ ಬಂದಿರತಕ್ಕಂಥ ಪಕ್ಷ. ಅವ್ರು ನಿಂತಿರೋದೇ ಮೌಢ್ಯದ ಮೇಲೆ. ಹಾಗಾಗಿ ಮೌಢ್ಯದ ಪರವಾಗಿ ಅವರು ಇರ್ತಾರೆ, ಧ್ವನಿ ಎತ್ತುತ್ತಾರೆ. ಸರ್ಕಾರ ಕಾನೂನು ತರಕ್ಕೆ ತಯಾರಾಗಿದೆ. ಅದಕ್ಕೆ ಹೇಳಿದ್ದು ನಾವಿನ್ನೂ ಕೂಡ ಸಮಾಜ ಎಚ್ಚೆತ್ಕೋಬೇಕಾಗ್ತದೆ. ಸಮಾಜ ಎಚ್ಚೆತ್ಕೊಳ್ಳುವಂಥ ಸಂದರ್ಭವನ್ನು ಸೃಷ್ಟಿ ಆಗ್ತದೆ ಅಂತೇಳಿ ನಾನು ಆಶಾಭಾವನೆ ಇಟ್ಕೊಂಡಿದ್ದೇನೆ. ಎಸ್, ಖಂಡಿತವಾಗಿಯೂ ಆಶಾಭಾವನೆ ವಾಸ್ತವದಲ್ಲಿ ಕಾರ್ಯರೂಪಕ್ಕೆ ಬರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಬಹಳ ಮುಖ್ಯವಾಗಿ ನೀವು ಕಾನೂನು ಸಚಿವರು, ಬಹುಶಃ ಈ 2 ವರ್ಷಗಳಲ್ಲಿ ಸಾಕಷ್ಟು ತಾಕಲಾಟವನ್ನು ಜಯಚಂದ್ರ ಅವರು ಎದುರಿಸಿದ್ದಾರೆ. ಇತ್ತೀಚಿನ ಉದಾಹರಣೆಯನ್ನು ಕೊಡೋದಾದರೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂಥ ಜಯಲಲಿತಾ ಅವರ ಪ್ರಕರಣ. ಈ ಕೇಸ್ ಯಾವುದು? ಭ್ರಷ್ಟಾಚಾರಕ್ಕೆ. ಸಿದ್ದರಾಮಯ್ಯ ಆಗಲಿ, ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಆಗಲಿ, ನಾವು ಯಾವತ್ತೂ ಕೂಡ ಈ ಭ್ರಷ್ಟಾಚಾರ ಅನ್ನೋದಕ್ಕೆ ನಾವು ಅದು ಸೋಗ್ಸೋದಕ್ಕೆ ಹೋಗೋದಿಲ್ಲ, ಭ್ರಷ್ಟಾಚಾರವನ್ನು ನಾವು ಸಹಿಸೋಕ್ಕೆ ಹೋಗೋದಿಲ್ಲ. ಭ್ರಷ್ಟಾಚಾರಿಗಳು ಯಾರಿರ್ತಾರೆ ಅವ್ರ ರಕ್ಷಣೆ ಮಾಡೋದಕ್ಕೂ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇರುವಂತಹ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಪರಮೇಶ್ವರ್ ಅಧ್ಯಕ್ಷರಾಗಿರುವಂತಹ ಕೆಪಿಸಿಸಿಗೆ, ಕಾಂಗ್ರೆಸ್ಗೆ ಇಲ್ವಾ? ಅವ್ರು ಯಾವತ್ತು ಮುಖ್ಯಮಂತ್ರಿಗಳ ಸರ್ಕಾರದ ಹೋಗ್ತಕ್ಕಂಥ ಹಾದಿನಲ್ಲಿ ಅವತ್ತು ಅವ್ರದ್ದು ಪರೋಕ್ಷವಾಗಿ ಮತ್ತು ನೇರವಾಗಿ ಅವರ ಆಶೀರ್ವಾದ ಇದೆ, ಸಹಕಾರ ಇದ್ದೇ ಇದೆ ಯಾವತ್ತೂ ಕೂಡ. ಯಾವ ರೀತಿಯ ಸಹಕಾರ? ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮೇಲ್ಮನವಿ ಸಲ್ಲಿಸೋದು ಬೇಡ ಅಂತ. ನೋಡಿ, ಅವರ ಅಧ್ಯಕ್ಷರ ಮೇಲ್ಮನವಿಯನ್ನು ಸಲ್ಲಿಸೋದು ಬೇಡ ಅಂತಕ್ಕಂಥದ್ದನ್ನ ನಾನು ಬಹಿರಂಗವಾಗಿ ಹೇಳಿದ್ದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾನೂನು ವಿಭಾಗ ಹೇಳುತ್ತೆ ಅಂದ್ರೆ ಅದ್ರ ಜವಾಬ್ದಾರಿ ಇರೋದಿಲ್ವಾ ಕೆಪಿಸಿ ಅಧ್ಯಕ್ಷರದ್ದು? ಕೆಪಿಸಿ ಅಧ್ಯಕ್ಷರ ಗಮನ ಇಲ್ಲದೆ ಹೋಗುತ್ತಾಗ ಅದರಲ್ಲಿ ಅವ್ರಿಗೆ ನನಗೆ ಕಾನೂನು ವಿಭಾಗದವರು ನನಗೆ ಕಾಗದನ ಬರೆದು ನನಗೆ ವೈಯಕ್ತಿಕವಾಗಿ ಭೇಟಿ ಮಾಡಿ ಅಲ್ವಾ ಜಯಲಲಿತಾ ಅವ್ರ ವಿಚಾರದಲ್ಲಿ ಮೇಲ್ಮನವಿ ಹಾಕಬಾರ್ದು ಅಂದಾಗ ನಾನು ಈ ಹಿನ್ನೆಲೆ ಇದೆ ಅಂತ ಅಂದಾಗ ಅವ್ರ ಕಾಗದಲ್ಲಿ ಬರ್ತಾರೆ. ಅಂತಿಮವಾಗಿ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ರು, ನಮ್ಮ ಸರ್ಕಾರದ ನಿರ್ಧಾರಕ್ಕೆ ನಾವು ಭದ್ರಾಗಿರ್ತೀವಿ. ಅಂತಿಮವಾಗಿ ಒಂದು ಸಲಹೆಯನ್ನು ನೀಡಿ ಸರ್ಕಾರದ ತೀರ್ಮಾನಕ್ಕೆ ಭದ್ರಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜನರುಗಳಲ್ಲಿ ಏನು ಭಾವನೆ ಬಂದಿದೆ ಅಂತಂದರೆ, ಜಯಲಲಿತಾ ಕರ್ನಾಟಕದವರು, ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಇವ್ರು ಯಾಕೆ ವಿನಾಕಾರಣ ಯಾಕೆ ಅವ್ರ ಮೇಲೆ ಜಗಳ ಮಾಡ್ತಾರೆ ಅಂತಕ್ಕಂಥ ಭಾವನೆ ಬಂದಿದೆ. ಅಲ್ಲಲ್ಲ, ಇದು ಜನರಲ್ಲಿ ಇರ್ತಕ್ಕಂಥದ್ದು, ವಿನಾಕಾರಣ ಅಂತ ನಾನು ಅಸಂಪ್ಷನ್ ಅಲ್ಲ. ಅದು ನನ್ನಲ್ಲಿ ಅನೇಕ ಜನ ಅರ್ಜಿಗಳನ್ನ ಬರೆದಿದ್ದಾರೆ, ನನಗೆ ಬಹಳಷ್ಟು ಬರೆದಿದ್ದಾರೆ. ಕೇಸ್ ಹಾಕಬಾರ್ದು, ನೀವು ಯಾಕೆ ಕೇಸ್ ಹಾಕ್ತೀರಿ? ಅವ್ರು ಕರ್ನಾಟಕದವರಲ್ವಾ? ಯಾರು ಬರೆದಿರೋದು? ಜನ ಬರ್ದಿದ್ರು, ಕೆಲವರು ಬಹಳಷ್ಟು ಜನ ನನಗೆ ಅರ್ಜಿಗಳು ಬಂದಿದ್ದಾವೆ, ಅದನ್ನ ಮಾಡಬಾರ್ದು ಅಂತೇಳಿ, ಕರ್ನಾಟಕದವರು ಅದಕ್ಕೆ ಕೇಸ್ ಹಾಕಬೇಡಿ ಅಂತೇಳಿ. ಇನ್ನು ಕೆಲವರು ಕಾವೇರಿಗೆ ತೊಂದರೆ ಆಗ್ತದೆ, ನೀವು ನಾಳೆ ನೀರಿಗೆ ತೊಂದರೆ ಕೊಡ್ತಾಳೆ ನಮಗೆ ಅಂತಕ್ಕಂಥ ರೀತಿಯಲ್ಲೇ ಹೇಳ್ತಾರೆ. ನಾನು ಅದಕ್ಕೋಸ್ಕರನೇ ನಾನು ಇವತ್ತು ನಿಮ್ಗೆ ಈ ಪ್ರಶ್ನೆ ಎತ್ತಿದ್ರಿಂದ ಕ್ಲಾರಿಫೈ ಮಾಡ್ತೀನಿ. ಒಂದು ಸರ್ಕಾರಕ್ಕೆ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ವರ್ಡಿಕ್ಟ್ ಏನಿದೆ, ಅದು ತೀರ್ಮಾನ ಇದೆ, ಆ ಕಾನೂನು ಎತ್ತಡಿತಕ್ಕಂಥದ್ದು ಮೊದಲನೇ ಕೆಲಸ. ಆ ಕೆಲಸವನ್ನು ಮಾಡಿದ್ವಿ. ನ್ಯಾಯಾಲಯದ ನಿರ್ದೇಶನ ಬಂದಿದೆ, ನೀವು ಜಯಲಲಿತಾ ಪ್ರಕರಣವನ್ನ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗುವವರೆಗೂ ಕೂಡ ಕರ್ನಾಟಕ ಸರ್ಕಾರ ಜವಾಬ್ದಾರಿ ನಿರ್ವಹಿಸುತ್ತೆ ಹೇಳ್ತೀರಾ? ಹೌದು.
ಜಯಚಂದ್ರ ಅವರೇ, ನಿಮಗೆ ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಇದೆ ಅನ್ಸುತ್ತೋ ಇಲ್ಲ ಅನ್ಸುತ್ತೆ? ನೋಡಿ ಅಲ್ಲ, ನನ್ನ ನೇರ ಪ್ರಶ್ನೆ. ನೋಡಿ. ನಾನು ನೇರವಾಗಿ ಎಸ್ ಆರ್ ನೋ ಅಂತಾನೆ ಕೇಳ್ತೀನಿ. ನೋಡಿ. ಯಾಕಂದ್ರೆ 7 ಖಾತೆಗಳನ್ನ ನಿರ್ವಹಿಸ್ತಿರುವಂತಹ ಜಯಚಂದ್ರ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಒಂದು ಕೆಪಾಸಿಟಿ ನನಗಿದೆ, ಹೆಮ್ಮೆಯಿಂದ ಹೇಳ್ಕೊತೀರ ನೀವು? ನೋಡ್ರಿ, ಇದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಅಲ್ಲ, ನೀವು ಅಲ್ಲಲ್ಲ, ವಿಷಯಾಂತರ ಮಾಡ್ತಾ ಇದ್ದೀರಿ. No, no, no. ನೀವು ಮುಖ್ಯಮಂತ್ರಿ ಇದನ್ನ ಹುದ್ದೆ. ಹೇಳ್ತಿಲ್ಲ, ನೀವು ಇದು ಹೇಗಿದ್ರೆ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಹೋಗಿ ಟ್ರೈ ಮಾಡ್ತಾ ಇದ್ದೀರಿ. ಡೈರೆಕ್ಟ್ ಆಗಿ ಹೇಳಿ. ಅಲ್ಲ, ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಅಲ್ಲ, ಯಾಕಂದ್ರೆ ಅಲ್ಲಲ್ಲ. ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ. ಕರ್ನಾಟಕದ ವಿಧಾನಸಭೆಯಲ್ಲಿ ನಿಂತು ಸಿದ್ದರಾಮಯ್ಯನವರು ಆ ಟೇಬಲ್ ನ ಕುಟ್ಟಿ ಹೇಳಿದ್ರು, ಐ ಮಸ್ಟ್ ಬಿ ದ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಅಂತ ಹೇಳಿದ್ರು. ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇಲ್ವಾ? ಸಿದ್ದರಾಮಯ್ಯನವರು ಆ ಮಾತು ಹೇಳಬೇಕಾದಾಗ ಅವರು ವಿರೋಧ ಪಕ್ಷದಲ್ಲಿದ್ದರು. ಅವಾಗ ನಾನೇ ಮುಖ್ಯಮಂತ್ರಿಗಳಿಗೆ ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ನೀವು ಹೇಳಿ, ನೀವು ಯು ಆರ್ ಶಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಅಂತೇಳಿ ನಾನೇ ಮಾತು ಹೇಳಿಕೊಟ್ಟೆ. ಅಲ್ಲ, ನಾನು ಕೇಳ್ತಿರೋದು ಕೆಪಾಸಿಟಿಯ ಪ್ರಶ್ನೆ, ನಾನು ಕೇಳ್ತಿರೋದು ಅರ್ಹತೆಯ ಪ್ರಶ್ನೆ. ನೋಡಿ, ಇಲ್ಲಿ ಇದು ಒಂದು ಸ್ಥಾನ ಬರಬೇಕಾದಾಗ ಅಲ್ಲಿ ಅರ್ಹತೆ ಅನ್ನೋದಕ್ಕೆ ಪಕ್ಷ, ವಾತಾವರಣ ಇವೆಲ್ಲದೂ ಕೂಡ ಇರಬೇಕಾಗ್ತದೆ. ಜಯಚಂದ್ರ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ. ನಾನು ಕಾನ್ಫಿಡೆನ್ಸ್ ಪ್ರಶ್ನೆ ಅಲ್ಲ, ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. DCM ಸ್ಥಾನಕ್ಕಾಗಿ ನೀವು ಪ್ರಯತ್ನ ಮಾಡ್ತೀರಾ? ನೋಡಿ, ನಾನು ಇದನ್ನು ಈಗ ಪ್ರಯತ್ನ ನಾನು ಯಾವತ್ತೂ ಕೂಡ ಯಾವುದೇ ಹುದ್ದೆಗೋಸ್ಕರ ಆಗಲಿ ಪ್ರಯತ್ನ ಪಡ್ತಕ್ಕಂಥವನು. ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ, ಐ ಮಸ್ಟ್ ಬಿ ದ DCM? ನಾನು ಅದು ಪ್ರಯತ್ನ, ನಾನು ಇದರಲ್ಲಿ DCM ಹುದ್ದೆ ಖಾಲಿ ಇದೆ. ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಳಿದ್ರಿ ಹುದ್ದೆ ಖಾಲಿ ಇಲ್ಲ ಅಂತ. DCM ಇದೆಯಲ್ಲ, DCM ಅಂತಕ್ಕಂಥದ್ದು ಅದು ಹುದ್ದೆನೇ ಅಲ್ಲ. ಅಲ್ಲ, ನೀವು ಸಂವಿಧಾನಾತ್ಮಕವಾಗಿ ಮಾತಾಡ್ತಾ ಹೋದ್ರೆ ಯುವರ್ ರೈಟ್. ಆದ್ರೆ DCM ಆಗಿಲ್ವಾ ರಾಜ್ಯದಲ್ಲಿ? ಯಾವ ಸಂದರ್ಭದಲ್ಲಿ? ವೀರಪ್ಪ ಮೊಯ್ಲಿಯವರು ಇದ್ದಂತ ಸಂದರ್ಭದಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದು ಬಿಟ್ರೆ, ಬಿಟ್ರೆ ಅಂತ ಸನ್ನಿವೇಶ. ಈ ಬಾರಿ ಏನಾದ್ರೂ ಆ ರೀತಿಯ ನಿರ್ಧಾರಕ್ಕೆ ಬಂದ್ರೆ ನೀವು ನಾನು DCM ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ತೀರಾ? ಪಕ್ಷ ತೀರ್ಮಾನ ಮಾಡಿದ್ರೆ ನಾವಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಏನಿಲ್ಲ ಅಂತ ಹೇಳೋ ಪ್ರಶ್ನೆ ಬರೋದಿಲ್ಲ. ಯಾವುದೇ ಆಗಲಿ, ಪಕ್ಷ ಏನು ತೀರ್ಮಾನ ಕೊಡ್ತದ ಆ ಪಕ್ಷಕ್ಕೆ ನಾವು ಬದ್ಧರಾಗಿರ್ತೀವಿ. ಪಕ್ಷ ಮುಖ್ಯಮಂತ್ರಿ ಆಗುವಂದ್ರೆ ನಾಳೆ ಮುಖ್ಯಮಂತ್ರಿ ಆಗ್ಲಿಕ್ಕೂ ರೆಡಿ ಜಯಚಂದ್ರ ಅವರು. ನೋಡಿ, ಈಗ ಅದನ್ನ ಊಹೆ ಮಾಡಿ ನಾವು ಹೇಳಕ್ಕಾಗೋದಿಲ್ಲ. ಅದನ್ನೆಲ್ಲ ಅಲ್ಲ, ಊಹೆ ಮಾಡಿ ನಾನು ಪಕ್ಷ ನಾಳೆ ನೋಡಿ ನಿರ್ಧಾರ ಮಾಡಿದ್ರೆ ಇವತ್ತು ಮುಖ್ಯಮಂತ್ರಿ ಆಗ್ಲಿಕ್ಕೂ ಜಯಚಂದ್ರ ಅವರು ರೆಡಿ. ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಪಕ್ಷವೇ ಪರಮ, ಅದೇ ಮುಖ್ಯವಾದಂಥದ್ದು. ಪಕ್ಷದಲ್ಲಿ ಏನು ತೀರ್ಮಾನ ಆಗ್ತದೆ ತೀರ್ಮಾನದಂತೆ ನಡೀತಕ್ಕಂಥ ನಾವು ಸಿಪಾಯಿಗಳಷ್ಟೇ. ಎಸ್, ಬಹಳ ಡಿಫೆನ್ಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ರಿ, ಬಹಳ ರಕ್ಷಣಾತ್ಮಕವಾಗಿ ಉತ್ತರವನ್ನು ಕೊಟ್ಟರಿ ಜಯಚಂದ್ರ ಅವರು. ಇಷ್ಟೊತ್ತು ಕೂಡ ಟಾರ್ಗೆಟ್ ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಎಸ್, ಇದು ಕಾನೂನು ಸಚಿವರಾಗಿರುವಂತಹ TB ಜಯಚಂದ್ರ ಅವರ ಜೊತೆಗಿನ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.